ಹೇಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಅಕ್ಷರ ಕಲಿಸಿದ ಗುರುವಿಗೆ ವಂದನೆ ಸಲ್ಲಿಸುವ ಉದ್ದೇಶದಿಂದ ನಾಗಮಂಗಲ ತಾಲೂಕಿನ ದೊಂದೆಮದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರಾರು ಹಿರಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಶಾಲೆಯ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಮಹಾಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಪಾಠ ಹೇಳಿದ ಮಾಸ್ಟರ್ಗಳಿಗೆ ಹಾರ ತುರಾಯಿ ಹಾಕಿ ವಾದ್ಯಗಳ ಮೂಲಕ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ವೇದಿಕೆಗೆ ಗೌರವಯುತವಾಗಿ ಕರೆತಂದರು. ಗಣ್ಯರಿಂದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ 18 ಜನ ತಮ್ಮ ಗುರುಗಳಿಗೆ ವೇದಿಕೆಯಲ್ಲಿ ಗುರುನಮನ ಸಲ್ಲಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆದರು. ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಾದ ಹೊನ್ನೇಗೌಡ, ಮಹಮ್ಮದ್, ಜವರೇಗೌಡ, ಬೋರೇಗೌಡ, ಮುದ್ದೇಗೌಡ, ವೀರಣ್ಣಗೌಡ, ದೇವರಾಜು, ಪುಟ್ಟನಾಯಕ, ಜಯಸ್ವಾಮಿ, ರಿಯಾಜ್ ಅಹಮದ್, ಸುನೀಲ್, ರಂಜಿತ್, ನದೀಂ, ಉನ್ನೀಸ್, ವರಲಕ್ಷ್ಮಿ ಹಾಗೂ ಇತರರಿಗೆ ಸನ್ಮಾನಿಸಿದರು. ಕ್ಷಮಿಸುವ ದೇವರ ಗುಣದ ದಯವಿಟ್ಟು ಗುರುಗಳು ಅವ್ರಿಗೆ ಆಶೀರ್ವಾದ ಕೊಡಬೇಕು. 5,000 ಕಲೆಕ್ಟ್ ಮಾಡ್ಕೊಡಿ. ಹಿರಿಯಂದವರು ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷಮಿಸುವ ದೇವರ ಗುಣದ. ಒಂದೇ ಮಾದರಿ ಗ್ರಾಮಕ್ಕೆ ಒಂದು ಶುಭ ದಿನ. ಈ ಕಾರ್ಯಕ್ರಮ ಇಷ್ಟು ಯಾರು ಕನಸು ಅಂದ್ಕೊಂಡಿರಲಿಲ್ಲ. ನಮ್ಮ ಗುರುಗಳು ಅಕ್ಷರ ಕಲಿಸಿ ಜ್ಞಾನದ ಮಾರ್ಗವ ತೋರಿಕೊಟ್ಟರು. ಶಿಷ್ಯರನ್ನೆಲ್ಲ ಧನ್ಯವಾದಗಳು. ನೋಡಿ ಇದೇ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಕುರಿತು ಶಿಕ್ಷಕರುಗಳು ಮಾತನಾಡಿ, ವಿದ್ಯಾದಾನವನ್ನು ಮಾಡುವುದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ. ವೃತ್ತಿ ಧರ್ಮದಂತೆ ನಿಮಗೆ ಬೋಧನೆ ಮಾಡಿದ್ದೇವೆ. ಇಂದು ನೀವು ನಮ್ಮ ಮುಂದೆ ಗೌರವ ಸೂಚಕವಾಗಿ ನಿಂತಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ. ನಾವು ದಾರಿ ಎರೆದ ವಿದ್ಯೆ ಸಾರ್ಥಕವಾಗಿದೆ ಎಂದರು. ಪುಟ್ಟ ಮಕ್ಕಳಂತೆ ಕುಳಿತು ಪಾಠ ಕೇಳುತ್ತಿದ್ದ ನೀವು ನಮ್ಮ ಅಳತೆಗೆ ಬೆಳೆದು ನಮ್ಮನ್ನೇ ಕರೆದು ಸನ್ಮಾನಿಸುತ್ತಿರುವುದು ಕಣ್ಣಂಚಿನಲ್ಲಿ ನೀರು ತರಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಉತ್ತಮ ಜೀವನವನ್ನು ರೂಪಿಸಿಕೊಂಡು ನಿಮ್ಮ ಮಕ್ಕಳಿಗೆ ಮತ್ತು ಈ ಗ್ರಾಮದ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಲು ವಿದ್ಯಾದಾನ ಮಾಡಲು ಮುಂದಾಗಿ ಎಂದು ಕರೆ ನೀಡಿದರು. ಶಾಲೆಗೆ ನನ್ನ 4 ಜನ ವಿದ್ಯಾರ್ಥಿಗಳಾದ್ರೂ ನಮ್ಗೆ ನೆನಿಬೇಕಪ್ಪ ಅಂತ ಹೇಳಿ ನಾವು ಅಷ್ಟೊಂದು ಮನಸಾಯಿಚ್ಚೆ ಇಲ್ಲಿ ಕೆಲಸವನ್ನ ಮಾಡಿದ್ದೀವಿ. ಆದರೆ ಈಗ ನಮ್ಮ ಈ ಒಂದು ಮಾಡಿದಂಥದ್ದು ನಮಗೆ ಪ್ರತಿಫಲ. ಈಗಲೂ ನನಗೆ ಈಗ ಆಲ್ರೆಡಿ 33 ವರ್ಷ ಸರ್ವೀಸು, ಇನ್ನೂ 3 ವರ್ಷ ಇದೆ. ಈಗಲೂ ನಾನು ಹೋದಂಥ ಶಾಲೆಯಲ್ಲೆಲ್ಲವೂ ನಾನು DM ಮಕ್ಕಳಿಗೂ ಸಿಹಿಯನ್ನು ವಿತರಿಸಿ ಅಂತೇಳಿ ಪ್ರಕಾಶ್ ಅವರು ಮನೆ ಆರ್ಡರ್ ಮಾಡಿದ್ರು. ಕನ್ನಡದ ಅಭಿಮಾನಿ ಅವರು. ಅವಾಗ ನೆನಪಾಯಿತು ಪ್ರಕಾಶ್ ಯಾರು ಅಂತ, ಅವಾಗ ನೆನಪಾಯ್ತು ನನಗೆ. ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂದಾಗ ಶಿಕ್ಷಕರಿಗೆ ನಾವು ಇನ್ನೇನು ನಿಮ್ಮ ಋಣವನ್ನು ನಾವು ಇನ್ನೇನು. ನಂದು ಇದೆ ಅಲ್ಲಿ, ನನ್ನ ಕಾಣಿಕೆನೂ ಇದೆ. ಯಾಕೆ ಅಂತ ಹೇಳಿದೆ, ಸಾಮಾನ್ಯ ಗೊತ್ತಿದೆ, ಗಂಡು ಮಕ್ಕಳು ಸ್ಟ್ರೆಂತ್ ಇರ್ತಾರೆ. ಆ ಹೋರಾಟ ಎಲ್ಲ ಶಾಲೆಯಲ್ಲೂ ಇರ್ತದೆ. ಪುಟ್ನಾಯಕರೇ, ನಾವು ಉಪಾಯ ಮಾಡೋಣ. ಹೆಣ್ಮಕ್ಳು ಕೊಡ್ತಾ ಇರೋವಂಥ ಪ್ರಾಮಿನೆನ್ಸ್ನ ಗಂಡು ಮಕ್ಳು ಕೊಡ್ತಾ ಇದೀವಲ್ಲ, ಸ್ವಲ್ಪ ಹೆಣ್ಮಕ್ಳ ಕಡೆಗೆ ಅವಧಾನ. ಮತ್ತೆ ಇನ್ನೊಂದು ಅಂತಂದ್ರೆ ವಿದ್ಯೆ ಯಾರು ಕಳ್ತನ ಮಾಡತಕ್ಕಂಥ ಒಂದು ವಸ್ತು. ಪ್ರತಿಯೊಬ್ಬ ಮಾನವನಾಗಿ ಜನಿಸಿದ ಪ್ರತಿಯೊಬ್ಬ
ಪ್ರತಿಯೊಬ್ಬರು ವಿದ್ಯೆ ಅನ್ನೋದು ಅತಿ ಅಮೂಲ್ಯವಾದ ವಿದ್ಯೆನ ಕಲಿಯಲೇಬೇಕು. ಹಿರಿಯರಾಗಿ ಹಿರಿಯರಾಗಿ ಮಕ್ಕಳುಗಳಿಗೆ ವಿದ್ಯೆನ ಕಲಿಸಬೇಕು ಅಂತ ನಾನು ಈ ಸಮಾಜ ಕಳ್ಕೊಳ್ಳಿ ಮನವಿ ಮಾಡ್ಕೊಡ್ತೀನಿ. ಒಂದು ಸಣ್ಣ ಘಟನೆ ಅಂತಂದ್ರೆ, ನಿಮ್ಮ ದಂಧೆಮಾರಿ ಗ್ರಾಮಕ್ಕೆ 7ನೇ ಕ್ಲಾಸ್ ಇತ್ತು. 7ರಿಂದ 8ನೇ ತರಗತಿ ಹೋಗ್ಬೇಕಾದ್ರೆ ಯಾರೂ ಮನಸ್ಸು ಮಾಡ್ತಾನೆ ಇರಲಿಲ್ಲ. ಯಾಕಪ್ಪ ಅಂದ್ರೆ ತುಂಬಾ ಅನಾನುಕೂಲ ಇತ್ತು. ಹೋಗೋದಕ್ಕೆ ರೋಡು ಇರಲಿಲ್ಲ, ಜೊತೆಗೆ ಮಳೆ ವರ್ಷದ ಚೆನ್ನಾಗಿಲ್ಲ, ಹೋಗಿ ಅನುಕೂಲ. ಅಭಿಮಾನಿಗಳು ಯಾರ ಹತ್ರ ಅಂದರೆ ಸ್ನೇಹಿತರ ಹತ್ರ. ಈ ಸ್ನೇಹಿತರ ಮನೋಭಾವನೆ ಇಟ್ಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಿದಿರಿ. ಬಹಳ ಸಂತೋಷ ಆಗಿದೆ, ಬಹಳ ಇದಾಗಿದೆ. ಈ ಜೀವನದಲ್ಲಿ 3 ಘಟ್ಟ ಇವೆ. 3 ಘಟ್ಟ ಅಂದರೆ ಒಂದು ಶ್ರೀಮಂತ, ಒಂದು ಬಡವ, ಇನ್ನೊಂದು ಮಧ್ಯಮ ವರ್ಗದವರು. ಈ ವರ್ಗದಲ್ಲಿ ಏನಪ್ಪ ಅಂದರೆ ಶ್ರೀಮಂತ ಏನು ಮಾಡ್ತಾನೆ, ಯಾವಾಗಲೂ ಹಣ ಸಂಪಾದನೆ ಮಾಡಬೇಕು, ಪೆಟ್ಟೆ ತುಂಬಬೇಕು ಅಂತಾನೆ. ಸೌಲಭ್ಯವನ್ನು ಕೊಟ್ಟು ಅನ್ನವನ್ನು ಕೊಟ್ಟು ದಾರಿಯನ್ನು ಎಳೆದಂಥ ಊರು ಅಂದರೆ ಈ ದೊಂದೆಮಾದಹಳ್ಳಿ. ಈ ಊರಿಗೆ ನಾನು ಶಿಕ್ಷಕನಾಗಿ ಬಂದು ಈ ಮಕ್ಕಳಲ್ಲಿ ಯಾವುದಾದ್ರು ಒಂದು ಪ್ರತಿಭೆಯನ್ನು ಗುರುತಿಸಬೇಕು, ಈ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿ ಈ ತಾಲೂಕಿನಾದ್ಯಂತ ಹೊರಹೊಮ್ಮಿಸಬೇಕು ಅಂತ ಹೇಳಿ ನಾನು ಸಹ 1985ರಲ್ಲಿ CP ಹೆಡ್ ಮೇಸ್ಟ್ರಾಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ತಂದೆ ಅಕಾಲಿಕ ಮರಣಕ್ಕೆ ತುತ್ತಾದಾಗ ನಾನು ಪರೀಕ್ಷೆಯನ್ನು ಬರೆದ CP ಹೆಡ್ಡನ್ನು ತ್ಯಜಿಸಿದೆ. ಆ CP ಹೆಡ್ಡನ್ನು ತ್ಯಜಿಸಿದಂತಾದ ಮೇಲೆ ಆ ವೃತ್ತಿಯನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಖೋಖೋ ಆಟದಲ್ಲಿ ಎಲ್ಲವನ್ನು ಹೇಳ್ಕೊಟ್ಟು ಹೋಬಳಿ ಒಬ್ಬ ವ್ಯಕ್ತಿಯ ಪರಿಪೂರ್ಣತೆಗೆ ಶಾಲೆ ಅತ್ಯಂತ ಮುಖ್ಯವಾಗಿದೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಮನೆಯಲ್ಲಿ ಸಂಸ್ಕಾರವನ್ನು ತೋರಿಸ್ತಕ್ಕಂತಹ ಕೆಲಸ ಮಾಡ್ತಾರೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಹರ ಮುನಿದರೆ ಕಾಯುವರು, ಗುರು ಮುನಿದರೆ ಕಾಯಕ್ಕಾಗಲ್ಲ ಅಂತ. ಹರ ಮುನಿಸ್ಕೊಂಡ್ರೆ, ಶಿವನೇ ಮುನಿಸ್ಕೊಂಡ್ರೆ ಅದಕ್ಕೆ ಪರಿಹಾರ ಇದೆ, ಆದರೆ ಗುರು ಮುನಿಸ್ಕೊಂಡ್ರೆ ಅದಕ್ಕೆ ಪರಿಹಾರ ಇಲ್ಲ. ಅಂದರೆ ಗುರುಗಳ ಮೇಲೆ ಅಪಾರ ಭಕ್ತಿಯನ್ನು, ಶ್ರದ್ಧೆಯನ್ನು, ಶಿಸ್ತನ್ನು ಇಟ್ಕೊಂಡು ಕಲಿತಿದ್ದೆ ಆದರೆ ಅವರು ಮುಂದೆ ಒಳ್ಳೆಯ ವ್ಯಕ್ತಿಯಾಗಿ, ಈ ಸಮಾಜದ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ. ದೊಂದೆಮಾದಹಳ್ಳಿನ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತೆ ನನ್ನ ಮಕ್ಕಳು ಮತ್ತೆ ಎಲ್ಲ ಮಕ್ಕಳುಗಳು ದೊಡ್ಡವರಾಗ್ಬಿಟ್ಟಿದ್ದಾರೆ. ಸಾರಿ, ಕೆಲವು ಗುರ್ಸಕ್ ಆಗ್ತಿಲ್ಲ, ಆದ್ರೆ ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಆಗಿರಿ, ನಂಬರ್ ಕೊಟ್ಟು ಹೋಗ್ತೀನಿ ಸಿನಿಲ್ಸದ ಹತ್ರ. ಸೊ ಎಲ್ಲರೂ ನನ್ನ ಟಚ್ ಆಗಿರಿ ಅಂತ ಹೇಳ್ತಾ ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳಿಗೆ ಕಳೆದು ಹೋದ ಶೈಕ್ಷಣಿಕ ಪರ್ವ ಮತ್ತು ಪ್ರಸ್ತುತ ವಿಚಾರಗಳ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದೊಂದೆಮಾದಹಳ್ಳಿ ಗ್ರಾಮದ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಕುಟುಂಬಸ್ಥರು, ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.